ನಡೆಯುತ್ತಿರುವಂತಹ ತಾಲೂಕಾ ಮಹಿಳಾ ಕದರಿ ವೇದಿಕೆ ಇಡಿ ಸಹಯೋಗ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಯುವ ಘಟಕ ಮನೆ ಮನಗಳಲ್ಲಿ ಶರಣ ಸಂದೇಶ 55ನೇ ಕಾರ್ಯಕ್ರಮ ದತ್ತಿ ಉಪನ್ಯಾಸ ಮತ್ತು ಜನಪದ ಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀಯುತ ವಿಶ್ವನಾಥ್ ಲಬ್ಬ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಸಂಚಾಲಕರು ಇಡಿ ಇವರು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು. ವೀಣಾಪಾಣಿಯನ್ನ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿರುವಂತಹ ಶಿಕ್ಷಕಿ ಮಾವಿಮರ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ವಚನ ಗಾಯನ ಶ್ರೀಮತಿ ರಿಯಾನ್ ಸುಲ್ತಾನ್ ಶಿಕ್ಷಕಿಯವರು. ತನು ಮನದನವೆಂಬ ಕನ್ನಡಿ ನೋಡಯ್ಯ, ತನು ಮನದನವೆಂಬ ಕನ್ನಡಿ ನೋಡಯ್ಯ, ತನು ಮನದನವೆಂಬ ಕನ್ನಡಿ ನೋಡಯ್ಯ, ನನ್ನದು ಅಲ್ಲ ನಿನ್ನದು ಅಲ್ಲ, ನನ್ನದು ಅಲ್ಲ ನಿನ್ನದು ಅಲ್ಲ,
ನನ್ನದು ಅಲ್ಲ ನಿನ್ನದು ಅಲ್ಲ ನನ್ನದು ಅಲ್ಲ ನಿನ್ನದು ಅಲ್ಲ ತನು ಮನಧನವೆಂಬ ಕನ್ನಡಿ ನೋಡಯ್ಯ ತನು ಮನಧನವೆಂಬ ತನು ಮನಧನವೆಂಬ ತನು ಮನಧನವೆಂಬ ಕನ್ನಡಿ ನೋಡಯ್ಯ. ಇರುವಂತಹ ಸಹೋದರಿ ಜ್ಞಾನ ಸುತಾರ್ ಇವರಿಗೆ ಶರಣಾರ್ಥಿ. ಈಗ ಮುಂದಿನ ಕಾರ್ಯಕ್ರಮ ಸ್ವಾಗತ ನೆರವೇರಿಸಿಕೊಳ್ಳುವವರು ಶ್ರೀಮತಿ BH ಪೊಲೀಸ್ ಪಾಟೀಲ್ ಶಿಕ್ಷಕರು. ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀಮತಿ ದಾನಮ್ಮ ಹಿರೇಮಠ್, ಮುಖ್ಯ ಗುರುಮಾತೆಯಲ್ಲಿ ವಿಷಯ ಶಿವಶರಣೆ ಗುರುಗಳ ಇವರ ಜೀವನ ಚರಿತ್ರೆಯನ್ನು ಕುರಿತು ನಮ್ಮೆಲ್ಲರಿಗೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ SM ಕಡ್ಕೋಳ್ ಗುರುಗಳು ಬಂದಿರಲಿಲ್ಲಂದ್ರೂ ಕೂಡ ಅವರಿಗೆ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಶ್ರೀ SM ಕಡ್ಕೋಳ್ ಗುರುಗಳಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಉಪಸ್ಥಿತರು ಶ್ರೀ ES ಪಾಟೀಲ್ ಗುರುಗಳು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬಂದಿಲ್ಲ, ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ SI ಸೂಗೂರ್ ಅಧ್ಯಕ್ಷರು ಶಶಪ್ಪ ಘಟಕ ಹಿಂದಿ ಕೂಡ ಉಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಆಶಯ ನುಡಿಯನ್ನು ಹೇಳಿರುವಂತಹ ಶ್ರೀಮತಿ ಗಂಗಾ ಶ್ರೀ ಕದಳಿ, ನಮ್ಮೆಲ್ಲರ ಅಧ್ಯಕ್ಷರು ಕದಳಿ ವೇದಿಕೆ ತಾಲೂಕು ಹಿಂದಿ, ಇವರಿಗೂ ಕೂಡ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದತ್ತಿಸ್ಮರಣೆಯನ್ನು ಮಾಡಲು ಬಂದಿರುವಂತಹ ಶ್ರೀಮತಿ ನೀಲಮ್ಮ ಸಾಲಿಮಠ್ ಬಹುಮತೆ, ಇವರಿಗೂ ಕೂಡ ವೈಯಕ್ತಿಕವಾಗಿ ಎಲ್ಲ ಶರಣೆಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆ ದತ್ತಿದಾನಿಗಳಾದಂತಹ ಶ್ರೀ ಅಶೋಕ್ B ಸಾಲಿಮಠ್ ಅವರ ಧರ್ಮಪತ್ನಿ ಮತ್ತು ಅವರಿಗೂ ಕೂಡ ವೇದಿಕೆ ಪರವಾಗಿ ಮತ್ತು ಮುಂದೆ ಕುಳಿತಿರುವಂಥ ಎಲ್ಲ ಶರಣೆಯರ ಪರವಾಗಿ ಹಾಗೆ ಇನ್ನೊಬ್ಬ ದತ್ತಿದಾನಿಗಳಾದಂತಹ ಶ್ರೀಮತಿ ಕವಿತಾ ಮಿಲ್ಲೋನಿ ಮಾತೆಯವರು ಕೂಡ ವೈಯಕ್ತಿಕವಾಗಿ ಹಾಗೂ ಎಲ್ಲ ಶರಣೆಯರ ಪರವಾಗಿ ಹಾಗೆ ಜಾನಪದ ಗೋಷ್ಠಿಯಲ್ಲಿ ಅವರಿವರನ್ನದೇ ಭಾಗವಹಿಸಿರುವಂಥ ಎಲ್ಲ ಮಾತೆಯರಿಗೆ ವೇದಿಕೆ ಪರವಾಗಿ ಶರಣೆಯರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡುತ್ತಿರುವಂಥ ನನ್ನ ಸೋದರಿಯಾದ ಭವಾನಿ ಕೂಡ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಎಲ್ಲ ಶ್ರೋತೃಗಳಿಗೆ ಆಗಮಿಸಿ ಈ ಒಂದು ವೇದಿಕೆ ಕಳೆಯನ್ನು ತಂದಿರುವಂಥ ತಮ್ಮೆಲ್ಲ ಹಿರಿಯರು ಶರಣಾರ್ಥಿಗಳಿಗೆ ಕಡ್ಕೋಳ್ ಗುರುಗಳು, ಹಿರಿಯರು, ನಿವೃತ್ತ ಶಿಕ್ಷಕರು ಈ ಒಂದು ಫೋಟೋ ಪೂಜೆಯನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ಯಕ್ರಮದ ಅತ್ಯಂತ ಮುಖ್ಯ ಘಟ್ಟ ಉದ್ಘಾಟನೆ. ಈ ಒಂದು ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಸಹನೋ ಭವತು ಸಹನೋ ಭುನಕ್ತು ಸರ್ವೀರ್ಯಕರವಾವಹೈ ತೇಜಸ್ವಿನಾಮಧಿತಮಸ್ತು. ಓಂ ಶಾಂತಿ. ಓಂ ಶಾಂತಿ. ಅವ್ರಿಗೆ ಈ ಕಡೆ ನೋಡ್ರಿ. ಹಾಂ ಓಕೆ. ಕಾರ್ಯಕ್ರಮವನ್ನು ನೆರವುಗೊಳಿಸುವಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ವಹಿಸುವಂತಹ ಹಿರಿಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ದಾನಮ್ಮ ಹಿರೇಮಠ್ ಅವರಿಗೆ ಭಾರತಿ ಪಾಟೀಲ್ ಕದಳಿ ವೇದಿಕೆಯ ಸದಸ್ಯರಾಗಿರುವಂಥ ಭಾರತಿ ಪಾಟೀಲ್ ಅವರಿಂದ ಸನ್ಮಾನ. ಅತ್ಯಂತ ಶಿಕ್ಷಣ ಹಿರಿಯರನ್ನು ಹೇಳ್ಬೋದು ಮತ್ತು ಕುಟುಂಬದಿಂದ ಹಿರಿಯರನ್ನು ದೇವರ ಸಮಾನವಾಗಿ ಕಂಡು ಅವರ ತಂದೆಯ ನೆನಪಿನಲ್ಲಿ ಸಹೋದರಿಯರು
ನಿಷ್ಠೆಯಿಂದ ಮಾಡ್ತೀವಿ. ಅದಕ್ಕೆ ಶರಣರು ಅಂತ ಕರಿತೇವೆ. ಈಗಲೂ ಕೂಡ ನುಡಿದಂತೆ ನಡೆಯುವವರೇ ಶರಣರು. ಶರಣ ಅನ್ನುವಂಥ ಅರ್ಥ ಏನಪ್ಪ ಅಂದ್ರೆ ನಾವು ಯಾರಿಗೆ ಶರಣ ಆಗ್ತೇವಲ್ಲ ಅದಕ್ಕೆ ನಾವೇ ಶರಣ. ಮಾನವ ಯಾವ ರೀತಿಯಾಗಿ ಅಹಂಕಾರದಿಂದ ನಡೀತಾನಲ್ಲ ಅವಾಗ ನಮ್ಮನ್ನು ಬದಲಾವಣೆ ಮಾಡ್ಲಿಕ್ಕೆ ಭಗವಂತ ಭೂಮಿ ಮೇಲೆ ಬರ್ತಾನಂತ. 11ನೇ ಶತಮಾನದಲ್ಲಿ 11ನೇ ಶತಮಾನದಲ್ಲಿ ನಡೆದಂಥ ಅನೇಕ ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕಗಳನ್ನು ಓರೆಗಳನ್ನು ತಿದ್ದಬೇಕಾದ್ರೆ ಕೈಲಾಸದಿಂದಲೇ ಭೂಲೋಕಕ್ಕೆ ಬಂದಂತಹ ಇವರು ದೇವಮಾನವ. ಘಟ್ಟ ಉಪನ್ಯಾಸ ಹೇಳುವಂತಹ ಶಿಕ್ಷಕಿ ಶ್ರೀಮತಿ ದಾನಮ್ಮ ಹಿರೇಮಠ ಶರಣೆ ದುಗ್ಗಳೆ ಇವರ ಜೀವನ ಚರಿತ್ರೆಯ ಬಗ್ಗೆ ಉಪನ್ಯಾಸ. ಆರಾಧ್ಯ ದೇವರಾದಂಥ ಇಂಡಿ ಶಾಂತೇಶ್ವರಕ್ಕೆ ಪಾದಾರಕ್ಕೆ ಪಡನುಡುತ್ತಾ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಅವಧಿವರೆನ್ನದೇ ಸರ್ವರಿಗೂ ನನ್ನ ಶರಣು ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲರಿಗೂ ನನ್ನ ಶರಣ ಸ್ವಾಗತ. ತಾಲೂಕಾ ಮಹಿಳಾ ಕದರಿ ವೇದಿಕೆ ವಿಜಯಪುರ ಸಹಯೋಗದ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಯುವ ಘಟಕ ಮನೆಗಳಲ್ಲಿ ಶರಣ ಸಂದೇಶದ 55ನೇ ಕಾರ್ಯಕ್ರಮದ ದತ್ತಿ ಉಪನ್ಯಾಸ ಹಾಗೂ ಜಾನಪದ ಗೋಷ್ಠಿ ಕಾರ್ಯಕ್ರಮದ ಉಪನ್ಯಾಸ. ಇಂದಿನ ಉಪನ್ಯಾಸ ದುಗ್ಗಳೆ ಅನುಭವ ಮಂಟಪದಲ್ಲಿ 77 ಶರಣರು 33 ಶರಣಿಯರಲ್ಲಿ ದುಗ್ಗಳೆ ಕೂಡ ಒಬ್ಬಳು. ದುಗ್ಗಳೆ ನಮ್ಮ ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆಯ ಗಬ್ಬೂರು ಗ್ರಾಮದ ಮಹಿಳೆಯಾಗಿದ್ದಳು. ಇವಳು ಕೂಡ ಒಳ್ಳೆಯ ಶರಣೆ ಹಾಗೂ ಉತ್ತಮ ಒಂದು ಸಂಸ್ಕಾರವಂತಳು, ಲಿಂಗ ಪ್ರಿಯಳು, ಲಿಂಗ ಅರ್ಚನೆ ಮಾಡುವಂಥ ಪ್ರಿಯಳು, ವೀರಶೈವ ಪ್ರಿಯಳು ಆಗಿದ್ದಳು. ದುಗ್ಗಳೆಯ ಒಂದು ವಚನ ಅಂದರೆ ಹೇಗೆ ಆಕೆ ಯಾರನ್ನು ನೆನೀತಿದ್ದು ಯಾವಾಗಲೂ ಅಂತಂದ್ರೆ ಬಸವಣ್ಣವ್ರನ್ನ, ಅಲ್ಲಮ ಪ್ರಭುರನ್ನ, ಶಂಕರಲಿಂಗವ್ರನ್ನ, ಸಿದ್ದರಾಮೇಶ್ವರನ್ನ ಎಲ್ಲರನ್ನೂ ಅವಳು ನೆನೀತಾ ಇದ್ದಳು. ಭಕ್ತನಾದೊಡೆ ಬಸವಣ್ಣನಂತಾಗು, ಜಂಗಮನಾದೊಡೆ ಪ್ರಭುದೇವನಂತನಾಗು, ಯೋಗಿಯಾದೊಡೆ ಸಿದ್ದರಾಮನಂತಾಗು, ಭೋಗಿಯಾದೊಡೆ ಚನ್ನಬಸವಣ್ಣನಂತಾಗು, ಐಕ್ಯನಾದೊಡೆ ಅಜಗಯ್ಯನಂತಾಗು, ಇಂತೀರ್ವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತಂತಿರು ತತ್ವದ ಮಾತು ಎನಗೆ ಕಯ್ಯ. ಸತ್ತಂತಿರು ಅಂತ ಯಾಕೆ ಹೇಳಿದ್ದು ಅಂದ್ರೆ ಇವರು ಮಹಾನ್ ವ್ಯಕ್ತಿಗಳು. ಅವರನ್ನು ನಾವು ಬೇರೆ ರೀತಿಯಲ್ಲಿ ಕಾಣುವುದು ಬೇಡ, ಅವರನ್ನು ಒಳ್ಳೆಯ ರೀತಿಯಲ್ಲಿ ನಾವು ಆರಾಧಿಸೋಣ. ಅವರ ಮಾತು, ತತ್ವದ ಮಾತುಗಳು ನನಗೇ ಕೈಯ ಅಂದಾಗ ಅಂದರೆ ಅವ್ರ ಬಗ್ಗೆ ನಾವು ಕೆಟ್ಟದನ್ನು ಮಾತನಾಡುವುದು ಬೇಡ, ಅವ್ರದನ್ನು ಒಳ್ಳೆಯದನ್ನೇ ನಾವು ಮಾತನಾಡೋಣ. ಕೆಟ್ಟದ್ದನ್ನು ಮಾತನಾಡೋದು ಬಂದಾಗ ನಾವು ಸತ್ತಂತಿರ್ಬೇಕಂತಂದಿದ್ರೆ ಅರ್ಥ ಮೌನವಾಗಿರಬೇಕು. ಅವರ ಬಗ್ಗೆ ನಾವು ಮಾತನಾಡಬಾರ್ದು, ತಾರ್ಕಿಕವಾಗಿ ಯಾವ ಮಾತನ್ನು ಆಡಬಾರ್ದು ಅನ್ನುವಂಥ ಅಭಿಪ್ರಾಯ. ಈಕೆಯ ಅಂಕಿತ ನಾಮ ದಾಸಯ್ಯ ಪ್ರಿಯ ರಾಮನಾಥ. ಇವಳು ಜಾಡರ ಮನೆತನದವಳು. ಇವಳು ವೃತ್ತಿ ಬಟ್ಟೆ ನೇಯುವುದಾಗಿತ್ತು. ಇವಳ ಪತಿ ದಾಸಿಮಯ್ಯ. ಜಡರ ದಾಸಿಮಯ್ಯನವರು ಕೂಡ ವೃತ್ತಿ ಕೂಡ ನೇಕಾರ. ಇವರು ಗುಲ್ಬರ್ಗಾ ಜಿಲ್ಲೆಯ ಮುದನೂರು ಗ್ರಾಮದಲ್ಲಿ 1004ರಲ್ಲಿ ಇವರ ಜನನವಾಯಿತು. ಇವರ ತಂದೆ ಮಾದಯ್ಯ, ತಾಯಿ ಶಂಕರಮ್ಮ. ರಾಮಯ್ಯ ಮತ್ತು ಶಂಕರಮ್ಮ. ಈ ರಾಮಯ್ಯ ಮತ್ತು ಶಂಕರಮ್ಮನ ಉದರದಲ್ಲಿ ಜನಿಸಿರುವಂಥ ಈ ಜೇಡರ ದಾಸಿಮಯ್ಯವರು 11ನೇ ಶತಮಾನದಲ್ಲಿ ಅಂದರೆ 1004ರಲ್ಲಿ ಇವರು ಪ್ರಥಮ ವಚನಕಾರರು, ಅಂದರೆ ಆದಿ ವಚನಕಾರರು. ಇವರು ಸಾಕಷ್ಟು ವಚನಗಳನ್ನು ಬರೆದಿದ್ದಾರೆ. ಅವರು ವಚನಗಳು ಹೇಗೆ ಬರೆದಿದ್ದಾರಪ್ಪ ಅಂತಂದ್ರೆ ಸಂಸ್ಕೃತವನ್ನು ಸೋಂಕದ ಹಾಗೆ ಅಚ್ಚು ಕನ್ನಡದಲ್ಲಿ ಕಂಪನ್ನು ಬೀರುವಂಥ ಅವರು ತಮ್ಮ ಒಂದು ಶಬ್ದದ ಸೌಂದರ್ಯವಾಗಿರ್ಬೋದು, ಪ್ರಾಸಪದವಾಗಿರ್ಬೋದು, ಕನ್ನಡವನ್ನು ವರ್ಣಿಸುವಂಥ ಒಂದು ಸೌಂದರ್ಯ ಇವರ ಒಂದು ವಚನದಲ್ಲಿ ನಾವು ಕಾಣುತ್ತೇವೆ. ಇವರ ವಚನದಲ್ಲಿ ಹೇಗೆ ಜಾಸ್ತಿ ಏನು ಕಾಣ್ತೈತಪ್ಪ ಅಂತಂದ್ರೆ ಜಾತಿ ಭೇದ ಹೇಗೆ ಕಾಣಿಸ್ತಂದ್ರೆ ಅವರ ಮದನೂರಿನ ಗ್ರಾಮ ದೇವರಾದಂಥ ರಾಮನಾಥ. ಈ ರಾಮನಾಥ ದೇವರ ಗುಡಿಯ ಪೂಜಾರಿ ಯಾರಾಗಿದ್ದರಪ್ಪ ಅಂತಂದ್ರೆ ಬ್ರಾಹ್ಮಣರಾಗಿದ್ದರು. ಈ ಬ್ರಾಹ್ಮಣರಿರುವಂಥ ಇವರನ್ನ ಜೇಡರ ದಾಸಿಮವ್ರನ್ನ ಶೂದ್ರ ವರ್ಣದವರು, ಅಂದರೆ ಕೆಳವರ್ಣದವರು, ಅಂದರೆ ಕೆಳ ಜಾತಿಯವರು ಅನ್ನುವಂಥ ಒಂದು ಭಾವನೆ ಎಲ್ಲ ಜನರಲ್ಲಿ ಇತ್ತು. ಆ ಬ್ರಾಹ್ಮಣರಲ್ಲಿ ಅತಿಯಾಗಿತ್ತು. ಆ ಬ್ರಾಹ್ಮಣರು ಇವರನ್ನು ದೇವಸ್ಥಾನದಲ್ಲಿ ಬಿಡ್ತಿರ್ಲಿಲ್ಲ. ಇವರು ಅಪಾರ ಭಕ್ತಿ ಉಳ್ಳುವಂಥ ವ್ಯಕ್ತಿ. ಅವರನ್ನು ಒಳಗೆ ಬಿಡ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ತುಂಬ ಕೋಪ ಬಂತು. ಒಂದಿನ ಸಿಟ್ಟು ಬಂದು ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಗುಡಿ ಬಾಗಿಲಿಗೆ ಕೀಲಿ ಜಡ್ದು ಹೋಗ್ಬಿಡ್ತಾರೆ. ಕೀಲಿ ಜಡ್ದು ಹೋಗಿಂತ ಮುಂಚೆ ಅಲ್ಲೇ ಕೂತು ಒಂದು ಸರಿ ನಾನು ಕೀಲಿ ಜಡ್ದೀನಿ, ಅದು ತಪ್ಪೋ ಸರಿ ಗೊತ್ತಿಲ್ಲ, ನನ್ನನ್ನು ಕ್ಷಮಿಸು, ದಯವಿಟ್ಟು ನನಗೆ ನಿನ್ನ ದರ್ಶನವನ್ನು ಕೊಡು. ಯಾಕಂದರೆ ಅವ್ರ ಮುಖ ನೋಡಲಿಕ್ಕೆ ಅವ್ರನ್ನ ಒಳಗೆ ಯಾರೂ ಬಿಡ್ತಾ ಇರಲಿಲ್ಲ. ಇವರು ಆ ದೇವ್ರ ಮುಖ ನೋಡಬೇಕು ಅನ್ನುವಂಥ ಒಂದು ಬಲವಾದ ಆಸೆ ಈ
ದಾಸಿಮಯ್ಯವ್ರದ್ದಾಗಿತ್ತು. ಅವ್ರು ಏನು ಮಾಡ್ತಾರೆ, ಚಾವಿ ಜಡ್ದು ಭಕ್ತಿಯಿಂದ ಅವರನ್ನು ಸ್ಮರಿಸುತ್ತಾ ಕೂತ್ಕೋತಾರೆ. ಅವರು ಭಕ್ತಿಯಿಂದ ಸ್ಮರಿಸಿದಾಗ ಆ ಗರ್ಭಗುಡಿಯ ಕೀಲಿ ಕೈಯ ತಾನೇ ಬಿಚ್ಚಿ ಬಾಗಿಲವನ್ನು ತೆರೆದು ಇವರಿಗೆ ದರ್ಶನವನ್ನು ಕೊಡ್ತಾರೆ. ದರ್ಶನವನ್ನು ಕೊಟ್ಟಾಗ ಇವರ ಜನ್ಮ ಸಾರ್ಥಕ, ನಾನು ಧನ್ಯನಾದೆ ಅಂತ ತಿಳಿದು ಅವರು ದರ್ಶನವನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಹೋದಾಗ ಅಲ್ಲೇ ಇರುವಂಥ ಎಲ್ಲ ಜನರು ನೋಡಿ ಏನು ಅನ್ಕೋತಾರೆ, ಬಾಗಿಲು ತೆಗೆದು ದಾಸಿಮೇನೆ ಈ ಗುಡಿ ಪ್ರವೇಶ ಮಾಡೋಣ ಅಂಥೇಳಿ ಆ ಅರ್ಚಕರಲ್ಲಿ, ಆ ಬ್ರಾಹ್ಮಣದ ಪೂಜಾರಿಯಾಗಿರುವಂಥ ಪೂಜಾರಿಗೆ ಮತ್ತು ಊರಿನ ನಾಗರಿಕರ ಮುಂದೆ ಹೋಗಿ ಹೇಳ್ತಾರೆ. ಹೇಳಿದಾಗ ಅಲ್ಲಿ ಇದ್ರ ಬಗ್ಗೆ ದೊಡ್ಡ ಒಂದು ಮಾತುಕತೆನೇ ನಡೀತದೆ. ಮಾತುಕತೆ ನಡೆದಾಗ ಯಾರ್ಯಾರೋ ಏನೋ ಹೇಳ್ತಾರೆ, ಒಳಗೆ ಹೋಗಬಾರ್ದಾಗಿತ್ತು, ಒಳಗೆ ಹೋದ, ಬಾಗಿಲು ತೆಗೆದು ಹೋಗ್ಯಾನ, ಹಂಗೆ ಹಿಂಗೆ ಅಂಥೇಳಿ ಹೇಳ್ತಾರೆ. ಆದರೆ ಹೇಳಿದಾಗ ಅದರಲ್ಲಿರುವಂಥ ದಳವಾಯಿ ಅನ್ನುವಂಥದ್ದು, ಅಂದರೆ ಊರು ಗ್ರಾಮದ ಗಣ್ಯ ವ್ಯಕ್ತಿಗಳಿಗೆ ದಳವಾಯಿ ಅನ್ಬೋದು. ಅದರ ಪುಸ್ತಕದಲ್ಲಿ ಹಾಗೆ ದಳವಾಯಿ ಅಂತಲೇ ನೋಂದಣಿ ಇದೆ. ದಳವಾಯಿಗಳಿಗೆ ಹೇಳ್ತಾರೆ. ದಳವಾಯಿಯವ್ರು ಏನು ಮಾಡ್ತಾರೆ, ಅವರಿವರ ಮಾತು ಕೇಳುವುದು ಬೇಡ, ನಾನು ನೇರವಾಗಿ ದಾಸಿಮಯ್ಯನೇ ಕರೆಸಿ ಕೇಳ್ತೀನಿ ಅಂಥೇಳಿ ಈ ದಾಸಿಮಯ್ಯನನ್ನು ಕರೆಸಿ, ಏನಾಯ್ತಪ್ಪ, ಯಾಕೆ ಬಾಗ್ಲ ತೆಗೆದಿ, ಯಾಕೆ ಗರ್ಭಗುಡಿಯ ಬಾಗ್ಲ ತೆಗೆದಿ, ನೀನು ಯಾಕೆ ಕೀಲಿಯನ್ನು ಮುರಿದಿ ಅಂತ ಅವನನ್ನು ಕೇಳ್ತಾರೆ. ಆವಾಗ ನಡೆದ ಸತ್ಯ ಘಟನೆಯನ್ನು ಎಲ್ಲ ಎಳೆಯಾಗಿ, ಹಾಗೆ ನನ್ನ ಪೂಜಾರಿಯವರು ದರ್ಶನಕ್ಕೆ ಬಿಟ್ಟಿಲ್ಲ, ಅವರು ಕೀಲಿಯಾಗಿ ಹೋದಕ್ಕೆ ನಾನೊಂದು ಚಾವಿ ಪಡೆದೆ, ಏನು ಘಟನೆ ಇತ್ತು ಆ ಘಟನೆ ಎಲ್ಲವನ್ನೂ ಎಳೆಯಾಗಿ ಆ ಒಂದು ದಳವಾಯಿಯವರ ಎದುರುಗಡೆ ಹೇಳ್ತಾನೆ. ಹೌದಾ, ಹಾಗಾಯಿತು, ಹಾಗಾದ್ರೆ ಸರಿ, ಎಲ್ಲ ಯಾರೂ ಇಲ್ದಾಗ ಈ ಘಟನೆ ನಡೆದೈತಲ್ಲ, ಆಗಿನ ನಾವೆಲ್ಲರೂ ಬರ್ತೀವಿ, ನಿನ್ನ ಭಕ್ತಿ ಸತ್ಯ ಇತ್ತು ಅಂತಂದ್ರೆ ಎಲ್ಲರೂ ಎದುರಿಗೇ ನೀ ದೇವರ ಗುಡಿ ಗರ್ಭಗುಡಿಯನ್ನು ಬಾಗಿಲು ತೆಗೆಸ್ಬೇಕು, ನಿನ್ನ ಭಕ್ತಿ ಸತ್ಯ ಇತ್ತು ಅಂದ್ರೆ ಅಂತ ಹೇಳ್ತಾನೆ. ಆವಾಗ ಸರಿ ಆಯಿತು ಅಂತೇಳಿದು ಆ ರಾಮನಾಥನ ಇಚ್ಛೆಯಂತೆ ನಡೆಯಲಿ ಅಂಥೇಳಿ ಏನು ಮಾಡ್ತಾನೆ, ಜೇಡರ ದಾಸಮಯ್ಯ ಬರ್ತಾನೆ. ಊರ ನಾಗರಿಕರೆಲ್ಲರೂ ಸೇರಿ, ಅವರು ದಳವಾಯಿಯವರು, ಆ ಬ್ರಾಹ್ಮಣ ಅರ್ಚಕ ಪೂಜಾರಿಯವರು ಎಲ್ಲರೂ ಸೇರಿ ಗುಡಿ ಬಾಗಿಲ ಚಾವಿಯನ್ನು ಹಾಕ್ತಾರೆ. ಹಾಕಿ ತರಿಸಪ್ಪ, ನೋಡೋಣ, ನಿನ್ನ ಶಕ್ತಿ ಇತ್ತಂದ್ರೆ, ನಿನ್ನ ಭಕ್ತಿ ಇತ್ತಂದ್ರೆ, ನಿನ್ನ ಭಕ್ತಿಯ ಒಂದು ಪರೀಕ್ಷೆ ಈ ನಮ್ಮ ಗ್ರಾಮದವರ ಎದುರುಗಡೆ, ಈ ಮುದನೂರಿನ ಗ್ರಾಮದ ಎದುರುಗಡೆ ನಡೆಯಲಿ ಅಂಥೇಳಿ ಕೂಡ್ತಾರೆ. ಚಾವಿ ಹಾಕಿದ್ರು. ಇವ ಅಂತಾನ, ನನ್ನ ಈ ಸತ್ವ ಪರೀಕ್ಷೆ ನಿನಗಾಗಿ ಅರ್ಪಣೆ, ನೀನೇನು ಮಾಡ್ತೀವೋ ನನಗೆ ಗೊತ್ತಿಲ್ಲ, ನನ್ನ ಭಕ್ತಿ ಎಷ್ಟು ನನಗೆ ಯಾವುದೂ ಗೊತ್ತಿಲ್ಲ, ಎಲ್ಲವೂ ನಿನ್ನ ಇಚ್ಛೆಯಂತೆ ಆಗಲಿ ಅಂಥೇಳಿ ಒಂದು ನಿಮಿಷ ಕಣ್ಣು ಮುಚ್ಚಿ ಆ ರಾಮನಾಥನನ್ನು ಭಕ್ತಿಪೂರ್ವಕವಾಗಿ ಮನದಲ್ಲಿ ನೆನೆದ ಕ್ಷಣಾರ್ಧದಲ್ಲಿಯೇ ಮತ್ತೆ ಗರ್ಭಗುಡಿಯ ಚಾವಿಯನ್ನು ಬಿಚ್ಚಿ ಕೆಳಗೆ ಕಳಚಿಕೊಂಡು ಗರ್ಭಗುಡಿಯ ಬಾಗಿಲು ತೆಗೆದು ಎಲ್ಲರಿಗೂ ದರ್ಶನ ಕೊಡ್ತಾನೆ ಆ ರಾಮನಾಥ. ಎಲ್ಲರಿಗೂ ದರ್ಶನ ಕೊಟ್ಟಾಗ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಚಪ್ಪಾಳೆ ತಟ್ಟಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಅವನ ಭಕ್ತಿಗೆ ಒಂದು ಚಪ್ಪಾಳೆ ಕೊಡ್ರಿ, ನೀವು ಕೊಡ, ಯಾಕಂತಂದ್ರೆ ಸಾಮಾನ್ಯವಾದ ಭಕ್ತಿ ಅಲ್ಲ ಅದು. ಆವಾಗ ಆ ಪೂಜಾರಿ ಬ್ರಾಹ್ಮಣ ಮತ್ತು ಆ ದಳವಾಯಿಯ ಮುಖಂಡ ಈ ಜೇಡರ ದಾಸಿಯಮ್ಮನವರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ನಮ್ಮನ್ನು ಕ್ಷಮಿಸು ಅಂತ ಹೇಳ್ತಾರೆ. ಅಂದಿನಿಂದ ಜೇಡರ ದಾಸಿಯಮ್ಮನಿಗೆ ಜಾಡದ ಕುಲದಲ್ಲಿರುವಂಥ ಎಲ್ಲರೂ ಇವನನ್ನು ಕೂಡ ನಾವು ಈ ಜಾತಿ ಮೊದಲ ಆ ಜೇಡರ ಜಾತಿಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾ ಇರ್ತಾರೆ. ಆದರೆ ಯಾವತ್ತೂ ಇವನು ಆ ಒಂದು ಭಕ್ತಿಗೆ ಒಂದು ಮೆಚ್ಚಿ ಬಾಗಿಲು ತೆಗೆದ ಅಂತ ಹೇಳಿದ್ರೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳೆಲ್ಲವೂ ಕೂಡ ಅವರ ಒಂದು ಭಕ್ತಿಯನ್ನು ಹಬ್ಬಿದಾಗ ಅವಾಗ ನಾವು ಯಾರು ಅಂತಂದ್ರೆ ಜೇಡರ ದಾಸಿಮಯ್ಯನ ಕುಲದವರು, ನಾವು ನೇಕಾರರು ಅಂತ ಅವನನ್ನು ಹೆಮ್ಮೆಯಿಂದ ಹೇಳ್ಕೊಡುವಂಥ ಸಮಾಜ ಅವರಲ್ಲಿ ಹುಟ್ಟಿ ಬಂತು. ನಾವು ಅವನ ಕುಲದವರು, ಅವನ ಜಾತಿಯವರು ಅಂತ ಹೆಮ್ಮೆಯಿಂದ ಹೇಳ್ಕೊತ ಬಂದರು. ಮುಂದೆ ಈ ಹೇಗೆ ಜೇಡರ ದಾಸಿಮಯ್ಯನ ಒಂದು ರಾಮನಾಥ ದರ್ಶನ ಕೊಟ್ಟನೋ ಇದನ್ನು ಎಲ್ಲಿ ನಾವು ಹೇಗೆ ನೆನಪಬೇಕು ಅಂತಂದ್ರೆ, ಕನಕದಾಸರು ನಮ್ಮ ಕನಕನ ಕಿಂಡಿ ಕೃಷ್ಣದೇವರಾಯರು ಕೃಷ್ಣಗೆ ಭೇಟಿಯಾಗಿ ಹೋದಾಗ ಅಲ್ಲಿ ಕೂಡ ಬ್ರಾಹ್ಮಣ ಅರ್ಚಕರು ಕನಕನನ್ನು ಒಳಗೆ ಬಿಡುವುದಿಲ್ಲ. ಒಳಗೆ ಬಿಡದೇ ಇದ್ದಾಗ ಕನಕ ಹಿಂದಿನ ಗೋಡೆಯಲ್ಲಿ ಹೋಗಿ ಕೃಷ್ಣನ ಮನದಲ್ಲಿ ನೆಂದಾಗ ಗೋಡೆ ಒಡೆದು ಕೃಷ್ಣ ದರ್ಶನ ಕೊಡ್ತಾನೆ. ಇವತ್ತಿಗೂ ನಾವು ದರ್ಶನ ತಳಭಾಗದಲ್ಲಿ ಮಾಡಲಾರಿ, ಹಿಂದೆ ಹೋಗಿ ಕನಕನ ಕಿಂಡಿಯಲ್ಲೇ ದರ್ಶನ ಮಾಡ್ತೀವಿ ಅಂತ ಒಂದು ನೆನಪಿಸ್ಕೋತಾರ ಉಳಿದ ವಚನಕಾರರು. ನೆನೆಸಿ ಏನು ಮಾಡ್ತಾರ, ಈಗ ಮುಂದೆ ಜೇಡದಾಸನ ದಾಸ ಕುಲನಾಮ ಈಶಾನ್ಯ ಅಲ್ಲದೆ ಅನ್ಯರಿಗೆ ಶರಣೆನ್ನದೆ ಹುಟ್ಟುವಾಗನೇ ಅವರೇನು ಜನ್ಮ್ಯಾರ ಹಾಕೊಂಡು ಬಂದ್ರೇನು, ಸ್ವಾಮಿಗಳೇನು ಕೈಯಾಗಿ ಲಿಂಗ ಹಿಡ್ಕೊಂಡೇ ಹುಟ್ಟಿದ್ರೇನು, ಅಥವಾ ಜಾಡು ಕೈಯಾಗಿ ಲಾಳಿ ಹಿಡ್ಕೊಂಡೇ ಹುಟ್ಟಿದ್ರೇನು ಅಂತಂದ್ರೆ ಇದರ ಹೇಳೋ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಯಾವುದೂ ಜಾತಿ ಭೇದ ಇಲ್ಲ, ಒಂದು ಭಕ್ತಿನೇ ಕಾರಣ, ಒಂದು ಮುಕ್ತಿನೇ ಕಾರಣ. ಅವನು ದಾಸಿಮಯ್ಯ ಹುಟ್ಟತಃ ವೀರಶೈವರ ಸಮೀಪದಲ್ಲಿರುವಂಥವನು, ಲಿಂಗ ಅರ್ಚಕನಾಗನು, ಜಂಗಮರನ್ನು ಪ್ರೀತಿಯಿಂದ ನೋಡುವವನು, ಜಂಗಮರ ಆರಾಧಕನಾಗಿರ್ತಾನೆ. ಇಂಥ ಒಂದು ಆರಾಧಕನಿರುವಂಥ ಒಂದು ವ್ಯಕ್ತಿತ್ವ. ಅವನು
ಈ ಒಂದಿನ ಏನಂತಾರೆ ದಾಸಯ್ಯ ಏನು ಮಾಡ್ತಾನೆ, ಮದುವೆಯಾಗುವ ಒಂದು ಸಂದರ್ಭ ಬರ್ತದೆ. ಮದುವೆಯಾಗುವ ಸಂದರ್ಭ ನೋಡಿ, ಅನುಭವ ಮಂಟಪದಲ್ಲಿ ಸತಿಪತಿಗಳೊಂದಾದ ಭಕ್ತಿ ಶಿವನಿಗಿಚ್ಛೆ ಅಂದ್ರೆ ಎತ್ತೆರಿಗೆ ಕೋಣತೆರಿಗೆ ಹಿಡಿದ್ರೆ ಆ ಸಂಸಾರ ಸರಿ ಹೋಗೋದಿಲ್ಲ, ಕೊನೆ ಸರಿಯಾಗಿ ಮುಟ್ಟುವುದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ. ಈ ಅಭಿಪ್ರಾಯದ ಮೇರೆಗೆ ಅನುರೂಪಳಾದ ಪತ್ನಿ ಸಿಗಬೇಕು ನನಗೆ. ಅನುರೂಪಳಾದ ಪತ್ನಿ ಅಂದರೆ ಹೇಗಿರಬೇಕು ಅಂದರೆ ಜಂಗಮ ಪ್ರಿಯಳಾಗಿರಬೇಕು, ಲಿಂಗಾರ್ಚಕಳಾಗಿರಬೇಕು ಮತ್ತು ಪತಿಯ ಮಾತಿನಂತೆ ನಡೆದುಕೊಳ್ಳುವಾಗಿರಬೇಕು, ಒಳ್ಳೆಯ ಶರಣೆಯಾಗಿರಬೇಕು ಅನ್ನುವಂಥ ಒಂದು ಭಾವನೆಯಿಂದ ಅವರು ಒಂದು ನಿದರ್ಶನವನ್ನು ಇಡ್ತಾರೆ. ಏನಂತಂದರೆ ಕಠಿಣವಾದ ಒಂದು ಪರೀಕ್ಷೆಯನ್ನು ಕೊಡ್ತೀನಿ, ಆ ಪರೀಕ್ಷೆಯಲ್ಲಿ ಯಾವ ಹೆಣ್ಣು ಪಾಸ್ ಆಗ್ತಾಳ ಆ ಹೆಣ್ಣನ್ನು ನಾನು ಪತ್ನಿಯಾಗಿ ಸ್ವೀಕಾರ ಮಾಡ್ತೀನಿ. ಏನು ಆ ಕಠಿಣವಾದ ಪರೀಕ್ಷೆ ಅಂತಂದ್ರೆ ನೀರು ಹಾಕ್ಲಾರ್ದೆ ಅನ್ನ ಪ್ರಸಾದವನ್ನು ಮಾಡಿಕೊಡಬೇಕು. ಅಕ್ಕಿಗೆ ನೀರು ಹಾಕ್ಲಾರ್ದೆ ಅನ್ನ ಮಾಡೋಕ್ಕೆ ಸಾಧ್ಯ ಏನ್ರಿ? ಅಕ್ಕಿ ಒಯ್ದು ಒಲೆ ಮೇಲೆ ಇಟ್ಟು ಸುಟ್ಟು ಭಸ್ಮ ಆಗ್ತದೆ. ನೀರು ಹಾಕಿದ್ರೆ ಅದು ಅನ್ನ ಪ್ರಸಾದ ಆಗ್ತದೆ, ನೈವೇದ್ಯ ಆಗ್ತದೆ. ನೀರು ಹಾಕಲಿಲ್ಲ ಅಂತಂದ್ರೆ ಅನ್ನ ಪ್ರಸಾದ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ದುಗ್ಗಳೆ ಏನು ಮಾಡ್ತಾಳಪ್ಪ ಅಂತಂದ್ರೆ, ದುಗ್ಗಳೆ ಜೇಡರ ದಾಸಿಮಯ್ಯನ ಪತ್ನಿ ದುಗ್ಗಳೆ ಏನು ಮಾಡ್ತಾಳಪ್ಪ ಅಂತಂದ್ರೆ ನೀರು ಹಾಕ್ಲಾರ್ದೆ ಹೇಗೆ ಮಾಡಬೇಕು ಅಂತ ಅವಳು ತುಂಬ ಬುದ್ಧಿವಂತಳು, ವಿದ್ಯಾವಂತಳು ಇದ್ದರೂ ಕೂಡ ಬುದ್ಧಿವಂತಳು, ಒಳ್ಳೆ ತಾರ್ಕಿಕ ಶಕ್ತಿ ಅವಳ ಹತ್ರ ಇರ್ತದೆ. ಅಕ್ಕಿ ಏನು ಮಾಡ್ತಾಳೆ ಅಂತಂದ್ರೆ ಒಂದು ಅಕ್ಕಿಯನ್ನು ಹಾಕಿ ಒಲೆಯ ಮೇಲೆ ಇಡ್ತಾಳೆ. ಒಲೆಯ ಮೇಲಿಟ್ಟು ಒಬ್ಬ ಜಂಗಮರ ಪಾದವನ್ನು ತೊಳೆದಿದ್ದಕ್ಕೆ ದುಡುಪಾದ ಅಥವಾ ಪಾದೋದಕ ಅಂತ ಕರಿತೀವಿ ರೀ. ನೋಡ್ರಿ, ನೀರು ನಾವು ಅನ್ನಂಗಿಲ್ಲ, ಮನೆಯೆಲ್ಲ ದುಡುಪಾ ಸಿಂಪಡಿಸ್ಲತ್ತೀವಿ, ನೀರು ಸಿಂಪಡಿಸ್ಲಂತೀವಿ ಅಂದ್ರೆ ನಾವು ಯಾರು ಅನ್ನಂಗಿಲ್ಲ. ಯಾವಾಗ ಜಂಗಮರ ಪಾದವನ್ನು ತೊಳಿತೀವಿ ಅದು ನೀರಾಗಲ್ಲ, ಅದು ಪಾದೋದಕ ಆಗ್ತದೆ. ಅದು ಆ ಪಾದೋದಕವನ್ನು ಹಾಕಿ ಅನ್ನ ಪ್ರಸಾದವನ್ನು ಮಾಡಿ ಈ ದಾಸಿಮಯ್ಯನ ಎದುರಿಗೆ ಇಡ್ತಾಳೆ. ಅವಾಗ ನನಗೆ ಅನುರೂಪಳಾದ ಹೆಂಡತಿ ಯಾರಪ್ಪ ಅಂತಂದ್ರೆ ಇವಳೇ ಅಂತ ನಿರ್ಧಾರ ಮಾಡಿ ದುಗ್ಗಳೆಯನ್ನು ಮದುವೆ ಆಗ್ತಾಳೆ. ದುಗ್ಗಳೆಯನ್ನು ಮದುವೆಯಾಗಿ ಅನುಭವ ಮಂಟಪದಲ್ಲಿ ತಮ್ಮದ ಒಂದು ಛಾಪವನ್ನು ಇವರು ಛಾಪಿಸ್ತಾರೆ. ಪ್ರತಿದಿನ ದಾಸೋಗವನ್ನು ಮಾಡ್ತಾ ಇರ್ತಾರೆ. ದಾಸೋಗವನ್ನು ಮಾಡುವಾಗ ಇವರು 2016ರಲ್ಲಿ ಈ ಒಂದು ಗುಲ್ಬರ್ಗಾ ಜಿಲ್ಲೆ ಹೈದರಾಬಾದ್, ಆಂಧ್ರ ಪ್ರದೇಶದ ಹೈದರಾಬಾದ್ ಈಗಿಂದ ಪಟ್ಟಂಚೇರು ಅಂತ, ಪಟ್ಟಂಚೇರುದಲ್ಲಿ ಜಯಸಿಂಹನೆಂಬ ರಾಜನಿಂದ ಆ ಜಯಸಿಂಹನ ರಾಜನ ಹೆಂಡತಿ ಸುಗ್ಗಲದೇವಿ, ರಾಣಿ ಸುಗ್ಗಲದೇವಿ. ಈ ರಾಣಿ ಸುಗ್ಗಲದೇವಿ ಜೇಡರ ದಾಸಿಮಯ್ಯನನ್ನು ಕರೆಸಿಕೊಂಡು ಲಿಂಗ ದೀಕ್ಷೆಯನ್ನು ತೋತಾಳೆ. ನಾವೆಲ್ಲ ನೋಡ್ರಿ ಪಟ್ಟದೇವ್ರಿಗೆ ಕರೆಸ್ತೀವಿ ಲಿಂಗ ದೀಕ್ಷೆ ತಗೋಬೇಕಾದ್ರೆ, ಒಬ್ಬರು ಸ್ವಾಮಿಗಳನ್ನು ಕರೆಸ್ತೀವಿ ಲಿಂಗ ದೀಕ್ಷೆ ತಗೋಬೇಕಾದ್ರೆ. ಅವರು ಈ ಜೇಡರ ಕುಲದಲ್ಲಿರುವಂಥ ಜೇಡರ ದಾಸಿಮಯ್ಯನನ್ನು ಕರೆಸಿಕೊಂಡು ರಾಣಿಯವಳು, ಒಂದು ರಾಜಮನೆತನದ ರಾಣಿಯಾಗಿರುವಂಥವಳು ಲಿಂಗ ದೀಕ್ಷೆಯನ್ನು ಪಡಿತಾಳ. ಈ ಲಿಂಗ ದೀಕ್ಷೆಯನ್ನು ಪಡೆದಿದ್ದು ಶಾಸನವಾಗಿ ಬರೆದಿಡ್ತಾರೆ. ಎಷ್ಟನೇ ಇಸ್ವಿ ಅಂತಂದ್ರೆ 1060ರಲ್ಲಿ ಶಿಲಾಶಾಸನವಾಗಿ ಇದನ್ನು ಬರೆದಿಡ್ತಾರೆ. ಈ ಒಂದು ಶಿಲಾಶಾಸನವನ್ನು ಇವರ ಒಂದು ಆಂಧ್ರ ಪ್ರದೇಶದ ಒಬ್ಬ ಕವಿ, ತೆಲುಗು ಕವಿ ಮಸಣಯ್ಯ ಅಂಥೇಳಿ. ಈ ಮಸಣಯ್ಯನಿಗೆ ಕನ್ನಡದ ಮೇಲೆ ತುಂಬ ಗೌರವ. ಇವನು ತೆಲುಗೇಶ್ವರ ಎಂಬ ಅಂಕಿತನಾಮದಿಂದ ಕನ್ನಡದಲ್ಲಿ ಆಂಧ್ರ ಪ್ರದೇಶದಲ್ಲಿ ವಚನಗಳು ಬರೆದಂತ. ನೋಡ್ರಿ, ನಾವ್ಯಾರಿಗೆ ಆಂಧ್ರ ಮಾತಾಡೋಕ್ಕೆ ಇವತ್ತು ತೆಲುಗು ಮಾತಾಡೋಕ್ಕೆ ಇಷ್ಟಪಡ್ತೀವಿ ಅಂದ್ರೆ ನಾವು, ಆದರೆ ನಮ್ಮ ಒಂದು ವಚನವನ್ನು, ನಮ್ಮಲ್ಲಿ ಶರಣರನ್ನು ಇಷ್ಟಪಟ್ಟು ಇವನು ಆಂಧ್ರ ಪ್ರದೇಶದೊಳಗೆ ನಮ್ಮ ಕನ್ನಡದ ಕಂಪನ್ನು ಸುರಿಸ್ತಾನ. ಕನ್ನಡದ ಒಂದು ಅಭಿಮಾನವನ್ನು ಆಂಧ್ರ ಪ್ರದೇಶದಲ್ಲಿ ಬೆಳೆಸ್ತಾನೆ. ಯಾಕಂದ್ರೆ ಆಂಧ್ರ ಪ್ರದೇಶ ಇಲ್ಲೇ ಗುಲ್ಬರ್ಗ ಅಚ್ಚಿಗೆ ಭಾಳ ಸಮೀಪದೆ ಅಲ್ಲಿ ನಮ್ಗೆ. ಆ ಗುಲ್ಬರ್ಗದ ಸಮೀಪ ಇರೋರಿಗೆ ಗೊತ್ತಾಗ್ತದೆ ಅದು ಎಷ್ಟು ಸಮೀಪದ, ಯಾವ ರೀತಿ ಅಲ್ಲಿ ಕೂಡ ತೆಲುಗು ಬಳಸ್ತಾರೆ. ನಾ ಹೆಂಗೆ ಸೊಲಾಪುರ ಸಮೀಪ ಜಾಸ್ತಿ, ಇಲ್ಲಿ ಕೆಲವೊಬ್ಬರು ಮರಾಠಿ ಬಳಸ್ತಾರೆ, ಸೊಲಾಪುರಕ್ಕೆ ಬೀಗ್ತಾನ ಮಾಡ್ತಾರೆ, ಶಾಪಿಂಗ್ನು ಹೋಗಿ ಸೊಲಾಪುರ ಮಾಡ್ತಾರೆ. ಹಂಗೆ ಅಲ್ಲಿ ತೆಲುಗು ಆಂಧ್ರ ಪ್ರದೇಶದಲ್ಲಿ ಕೂಡ ನಮ್ಮ ಕನ್ನಡದ ಕಂಪನ್ನು ಬೆಳೆಸ್ತಾರೆ. ಕಂಪನ್ನು ಬೆಳೆಸಿ ಇವರು ಏನು ಮಾಡ್ತಾರೆ, ಅಂಬಿಗರ ಚೌಡಯ್ಯನನ್ನು ದಾಸಯ್ಯನವರು ಯಾವಾಗಲೂ ನೆನೆಸ್ತಾ ಇರ್ತಾರೆ. ಅವನು ಭಾಳ ಕಠೋರವಾದ ನೋಡಿ ಅಂಬಿಗರ ಚೌಡಯ್ಯ ಎಂಥವನು ಅಂತಂದ್ರೆ ನೀರಿನ ದೋಣಿಯ ಮೇಲೆ ಕಲ್ಲಿನ ದೋಣಿ ನಡೆಸ್ತಾನೆ ರೀ. ಅವ ನೀರಿನ ಮ್ಯಾಲೆ ಕಲ್ಲಿನ ದೋಣಿ, ಒಂದು ಹಳ್ಳ ಹೋದ್ರೂ ಮುಳುಗ್ತದೆ. ಅಂಥ ಹಳ್ಳ ಹೋದ್ರೂ ಮುಳುಗುವಂಥದನ್ನು ನೀರಿನ ಮೇಲೆ ಕಲ್ಲಿನ ದೋಣಿ ನಡೆಸ್ತಾನಂದ್ರೆ ಅವರಲ್ಲಿ ಎಂಥ ಒಂದು ಅಪಾರವಾದ ಶಕ್ತಿ ಇರಬೇಕು ನೋಡ್ರಿ. ಶರಣರ ಹತ್ರ ಅಪಾರವಾದ ಶಕ್ತಿ. ಅವರು ನೀರನ್ನು ಎಣ್ಣೆಯನ್ನಾಗಿ ಬತ್ತಿ ಉರಿಸಿದವರು, ಕಲ್ಲನ್ನು ಬದನೆಕಾಯಿಯನ್ನು ಲಿಂಗ ಮಾಡಿದವರು ಬಸವಣ್ಣನವರು. ಇಂಥ ಒಂದು ಶರಣರಲ್ಲಿ ನಮ್ಮ 11ನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯನವರು ಬಹಳಷ್ಟು ವಚನಗಳು ಬರೆದಾರೆ. ಅತಿ ಹೆಚ್ಚು ವಚನಗಳು ಯಾರು ಬರ್ತಾರಪ್ಪ ಅಂತಂದ್ರೆ ಜೇಡರ ದಾಸಿಮಯ್ಯನವರು. ಇವತ್ತು ಎಷ್ಟೋ ಮಂದಿ ಪ್ರಥಮ ವಚನಕಾರರು ಯಾರು ಬಂದಾಗ ಬಸವಣ್ಣವ್ರು ಅಂತಾರೆ. ಪ್ರಥಮ ವಚನಕಾರ ಬಸವಣ್ಣನವರಲ್ಲ, ಜೇಡರ
ದಾಸಿಮಯ್ಯನವರು. ಇವರದು 11ನೇ ಶತಮಾನ, ಬಸವಣ್ಣನವರದು 12ನೇ ಶತಮಾನ. ಇವರು ಬಟ್ಟೆಯನ್ನು ನೇಯ್ತಾ ಇರ್ತಾರೆ. ಬಟ್ಟೆಯನ್ನು ನೇಯುವಾಗ ಬಟ್ಟೆಯನ್ನು ನೇಯ್ದು ಅದನ್ನು ಸಿದ್ದಾಪುರಕ್ಕೆ ಹೋಗಿ ಮಾರಿ ಬಂದ ಹಣದಿಂದ ದಾಸೋಹವನ್ನು ನಡೆಸ್ತಾ ಇರ್ತಾರೆ. ಈ ಒಂದು ಕಾಯಕವನ್ನು ದಂಪತಿಗಳು ನಡೆಸ್ತಾ ಇರ್ತಾರೆ. ಈ ಕಾಯಕ ನಡೆಸ್ತಾ ಒಂದಿನ ಗಣಪರ್ವ ಮಾಡಬೇಕು. ಅದಕ್ಕಾಗಿ ಒಳ್ಳೆಯ ಉತ್ತಮ ರೇಷ್ಮೆ ಬಟ್ಟೆಯನ್ನು ನೇಯಬೇಕು. ಆ ರೇಷ್ಮೆ ಬಟ್ಟೆಯನ್ನು ನೇಯ್ದು ಗಣಪರ್ವ ಮಾಡಬೇಕು ಅಂತ ವಿಚಾರ ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ಒಂದು ದೊಡ್ಡದಾದ ಕಾಸ್ಟ್ಲಿ ರೇಷ್ಮೆ ದಾರನ್ನು ಬಳಸಿ ರೇಷ್ಮೆ ಬಟ್ಟೆ ನೇಯ್ತಾರೆ. ಯಾರು? ಜೇಡರದಾಸನವರು. ಸಾತಿಯಾಗಿ ಸತಿನೂ ಇರ್ತಾಳೆ. ಅದು ಬಟ್ಟೆಯನ್ನು ನೇಯ್ಕೊಂಡು ಸಿದ್ದಾಪುರ ಸಂತೆಗೆ ಮಾರಲಿಕ್ಕೆ ಹೋಗ್ತಾರೆ. ಸಂತೆಯಲ್ಲಿ ಮಾರುವಾಗ ಶಿವನಿಗೆ ಒಂದು ಸಾರಿ ಏನು ಅನಿಸ್ತದೆ, ಇವನ ಭಕ್ತಿಯನ್ನು ಪರೀಕ್ಷೆ ಮಾಡಿ ನೋಡಬೇಕು, ಇವನು ಹೇಗೆ ಗಣಪರ್ವ ಮಾಡ್ತಾನೆ, ಇವ್ರು ಇಷ್ಟೊಂದು ದಾಸೋಹ ಮಾಡ್ತಾರೆ ದಂಪತಿಗಳು ಒಂದಾದ ಭಕ್ತಿಯಿಂದ, ಇವರ ಒಂದು ಪರೀಕ್ಷೆಯನ್ನು ಮಾಡಬೇಕು ಅಂಥೇಳಿ ಸಾಕ್ಷಾತ್ ದೇವರನ್ನೇ ಜಂಗಮನಾಗಿ ಸಿದ್ದಾಪುರ ಸಂತೆಯಲ್ಲಿ ಬಂದು ಆ ರೇಷ್ಮೆ ಬಟ್ಟೆ ಇನ್ನೇನು ಮಾರಬೇಕು ಅನ್ನುವಷ್ಟರಲ್ಲಿ ಅದನ್ನು ಜಂಗಮನಾಗಿ ದಾನವನ್ನಾಗಿ ಕೇಳ್ತಾರೆ. ಇವರು ಯಾವತ್ತೂ ದಾನವನ್ನು ಕೊಡದಿರುವಂಥ ಶರಣರಲ್ಲ, ಏನು ಕೇಳಿದರೂ ಕೊಡುವಂಥ ಶರಣರಾಗಿರ್ತಾರೆ. ಅವರು ಆ ರೇಷ್ಮೆಯನ್ನು ಕೊಡಬೇಕಾದ್ರೆ ಕಾರಣ ಹೇಳ್ಬೋದಿತ್ತು, ನಾ ಗಣಪರ್ವಕ್ಕೋಸ್ಕರ ನಾನು ಇದನ್ನು ಎದ್ದಿದ್ದೀನಿ, ನನಗೆ ದಾನ ಕೊಡೋಕ್ಕಾಗಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ಅದು ಯಾವುದನ್ನೂ ಕೂಡ ಹೇಳದೆ ಮುಚ್ಚು ಮರೆ ಮಾಡದೆ ಕೇಳಿದ ಕ್ಷಣಾರ್ಧದಲ್ಲೇ ದಾನವಾಗಿ ಆ ಜಂಗಮಗೆ ಅಂದರೆ ಸಾಕ್ಷಾತ್ ಪರಮಾತ್ಮನಿಗೆ ಆ ರೇಷ್ಮೆ ಬಟ್ಟೆಯನ್ನು ದಾನವಾಗಿ ಕೊಟ್ಟಾಗ ಎಷ್ಟು ಸರಳವಾಗಿ, ಎಷ್ಟು ಸುಲಭವಾಗಿ, ಇಷ್ಟು ಕಷ್ಟಪಟ್ಟು ಇಷ್ಟು ಕಾಸ್ಟ್ಲಿ ದಾರನ ನೇದಿರುವಂಥ ಈ ಬಟ್ಟೆಯನ್ನು ಈ ದಾಸಿಮಯ್ಯ ನನಗೆ ಎಷ್ಟು ಸರಳವಾಗಿ ಕೊಟ್ಟಲ್ಲ, ಇವನಿಗೆ ಎಂಥ ಮನಸ್ಸಿರಬೇಕು, ಅದೆಂಥ ಭಕ್ತಿ ಇರಬೇಕು ಅಂತ ಅಂದ್ಕೊಂಡು ಏನು ಮಾಡ್ತಾನೆ, ತಗೊಂಡ್ತಾನೆ ಇದನ್ನು ಅನ್ಕೋತಾನೆ ಆ ಬಟ್ಟೆಯನ್ನು ಎರಡು ತುಂಡು ಮಾಡ್ತಾನೆ. ಯಾಕಂದರೆ ಇವನಿಗೆ ಅವಾಗಲೇ ಸಿಟ್ಟು ಬರ್ತದೇನೋ, ಅವಾಗಲೇ ಏನಾದ್ರೆ ನನಗೆ ಅಂತಾನೇನೋ ಅನ್ನುವಂಥ ಒಂದು ಪರೀಕ್ಷೆಯಿಂದ ಆ ಬಟ್ಟೆಯನ್ನು ಹರಿದು ಎರಡು ತುಂಡು ಮಾಡ್ತಾನೆ. ಯಾರು? ಪರಮಾತ್ಮ. ಎರಡು ತುಂಡು ಮಾಡಿದಾಗ ದಾಸಿಮಯ್ಯ ಏನಂತಾನ, ದಾನ ಕೊಟ್ಟ ಮೇಲೆ ಅದರ ಮೇಲೆ ಹಕ್ಕಿರೋದು ಆತನಿಗೆ ಮಾತ್ರ, ಅದು ನನ್ನದಲ್ಲ, ನಾನು ಕೊಟ್ಟಿದ್ದು ಅವನಿಗೆ, ಆತನ ಮೇಲೆ ಹಕ್ಕಿರುವುದು ಕೇವಲ ಆ ಬಟ್ಟೆಯ ಯಜಮಾನ ಯಾರಾದನ ಕೊಟ್ಟ ಮೇಲೆ ಅವನಾದ, ಆ ಬಟ್ಟೆಗೆ ನನಗೆ ಯಾವ ಹಕ್ಕಿಲ್ಲ, ಅವನು ಹರಿದ್ರೆ ಹರಿಲಿ, ಬಿಟ್ಟರೆ ಬಿಡಲಿ, ಏನಾದರೂ ಮಾಡಿಕೊಳ್ಳಿ, ಆ ಬಟ್ಟೆ ಆತನಿಗೆ ಸಂಬಂಧಪಟ್ಟು ಅವರೇನಾದರೂ ಮಾಡಿಕೊಳ್ಳಿ ಅಂತ ಸಮಾಧಾನದಿಂದ ಹಿಂತಿರುಗಿ ಬರ್ತಾನ. ರಾಮನಾಥ ಅಂತ ದೇವರನ್ನ ಮನದಲ್ಲಿ ನೆನೆಸಿಕರಿಂದ ಹೊಳ್ಳಿದ ತಕ್ಷಣ ದೇವರ ಅವನಿಗೆ ಇಷ್ಟು ಬಟ್ಟೆ ಹರಿದ್ರೂ ಕೂಡ ಇವನಿಗೆ ಕೋಪಕ್ಕೆ ಒಳಗಾಡಲಿಲ್ಲಲ್ಲ, ನನಗೇನೂ ಒಂದು ಮಾತಲ್ಲಿಲ್ಲಲ್ಲ, ಇವನು ಎಂಥ ಒಂದು ಭಕ್ತಿ, ಎಂಥ ಒಂದು ಮನಸ್ಸಪ್ಪ ಇವನು ಅಂತ ಅಂದ್ಕೊಂಡು, ನಾನು ದೇವರಲ್ಲ, ಇವನು ಸಾಕ್ಷಾತ್ ದೇವರ, ನನಗಾದರೂ ಸಿಟ್ಟು ಬರ್ತಿರ್ತಾನೆ. ಪರಮಾತ್ಮನಿಗೂ ಕೂಡ ತುಂಬ ಸಿಟ್ಟು, ಅವನು ತುಂಬ ಕೋಪಿಷ್ಟ, ಆದರೆ ಇವನಿಗೆ ಸಿಟ್ಟೇ ಬರಲಿಲ್ಲ ಅಂತೇಳಿದು ಈ ಗಣಪರ್ವವನ್ನು ಮಾಡಲಿಕ್ಕೆ ಯಾವ ಕೊರತೆಯನ್ನೂ ಬಾರದಂತೆ, ಅಲ್ಲಿ ಏನೋ ಕಡಿಮೆ ಬೀಳದಂತೆ ಅದ್ಧೂರಿಯಾಗಿ ಸಂಭ್ರಮದಿಂದ ಗಣಪರ್ವವನ್ನು ಮಾಡಲಿ ಅಂತ ಅವನಿಗೆ ಆಶೀರ್ವಾದ ಮಾಡಿ, ಯಾವ ಕೊರತೆಯೂ ಬರದೆ ಅಂತೆ ಈ ಇಬ್ಬರು ದಂಪತಿಗಳಿಗೆ ಗಣಪರ್ವವನ್ನು ಮಾಡಲು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಗಣಪರ್ವವನ್ನು ಅಷ್ಟೇ ವಿಜೃಂಭಣೆಯಿಂದ ಸಂಭ್ರಮದಿಂದ ಗಣಪರ್ವವನ್ನು ನಡೆಸ್ಕೊಡ್ತಾರೆ. ಇನ್ನು ದುಗ್ಗಳೆ ಕೇವಲ 2 ವಚನಗಳನ್ನು ಬರೆದಿದ್ದಾಳೆ, ಆಗಲೇ ಒಂದು ವಚನ ಹೇಳಿದ್ದಾನೆ. ತನ್ನ ವಚನದಲ್ಲಿ ಅವರೆಲ್ಲರೂ ನಡೆಸಿದಾಳ. ಇನ್ನು ಆಕೆಯ 2ನೇ ವಚನ, ಬಸವಣ್ಣನಿಂದ ಗುರುಪ್ರಸಾದಿಯಾದೇನು, ಚೆನ್ನ ಬಸವಣ್ಣನಿಂದ ಲಿಂಗ ಪ್ರಸಾದಿಯಾದೇನು, ಪ್ರಭುದೇವರಿಂದ ಜಂಗಮ ಪ್ರಸಾದಿಯಾದೇನು, ಮರುಳಶಂಕರ ದೇವರಿಂದ ಮಹಾಪ್ರಸಾದಿಯಾದೇನು, ಇಂತಿ ಚತುರ್ವಿಧವು ಏಕೀಭುವನ ಪ್ರಾಣಲಿಂಗವಾದ ಮಹಾಮಹಿಮಂಗೆ ಶರಣೆಂದು ಬದುಕಿದಿನಯ್ಯ ದಾಸಯ್ಯ ಪ್ರಿಯ ರಾಮನಾಥ. ಇವಳು ಆಗಲೇ ಹೇಳಿದ್ದು ಒಂದು ವಚನ, ಇದು ಒಂದು ವಚನ. ಕೇವಲ ದುಗ್ಗಳೆಯ ಇವೆರಡೇ ವಚನಗಳು. ಆಕೆ ಪತಿಗೆ ಒಳ್ಳೆಯ ಆದರ್ಶ ಪತ್ನಿಯಾಗಿ ಅನುಭವ ಮಂಟಪದಲ್ಲಿ, ಸತಿಪತಿಗಳು ಒಳ್ಳೆಯ ಶರಣರಾಗಿ ಅನುಭವ ಮಂಟಪದಲ್ಲಿ ಇಬ್ಬರು ತಮ್ಮ ದಾಸೋಹ ಕ್ರಿಯೆಯನ್ನು ಅಂದರೆ ಬಟ್ಟೆಯನ್ನು ನೇಯ್ದು ಅದನ್ನು ಸಿದ್ದಾಪುರ ಸಂತೆಯಲ್ಲಿ ಮಾರಿ ಬಂದಿರುವಂಥ ಹಣದಲ್ಲಿ ದಾಸೋಹವನ್ನು ಮಾಡುತ್ತಾ ತಮ್ಮ ಸುಸಜ್ಜಿತವಾದ ಸಂಸಾರದಲ್ಲಿ ಅವರು ಒಳ್ಳೆಯ ಜೀವನವನ್ನು ಸಾಗಿಸಿದರು. ಅವರ ಒಂದು ಸಂಸಾರದ ಅವರಿಬ್ಬರ ಒಂದು ದಂಪತಿಗಳ ಜೀವನವನ್ನು ಅನುಭವ ಮಂಟಪದಲ್ಲಿ ಅತಿ ಎತ್ತರದ ಉಜ್ವಲವಾದ ಒಂದು ಭವಿಷ್ಯ, ಅವರ ಉಜ್ವಲದ ಮಾತುಗಳನ್ನು ಆಡುತ್ತಾ ಅವರಿಬ್ಬರ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಕಡಿಮೆ. ಅವರು ಮಾತುಗಳು ಭಾಳ ಖಡಾಖಂಡಿತವಾದ. ಎಲ್ಲಿ ಅಂಬಿಗರ ಚೌಡಯ್ಯನ ನೇರವಾಗಿ ಭಾಳ ಕಠೋರವಾದ ಪದಗಳನ್ನು ಬಳಸ್ತಾ ಇದ್ರು. ಆ ಅಂಬಿಗರ ಚೌಡಯ್ಯನಿಂದ ಕಠೋರವಾದ ಪದಗಳನ್ನು ಬಳಸುವಂಥವ್ರು ಯಾರಿಲ್ಲಪ್ಪ ಅಂತಂದ್ರೆ ಜೇಡರ ದಾಸಿಮಯ್ಯನವರು.
ಇವರನ್ನು ಹೊರತುಪಡಿಸಿ ಅಲ್ಲಿ ಬೇರೆಯವರು ವಚನ ಅಂಥ ಪದಗಳನ್ನು ಬಳಸಬೇಕಾದ್ರೆ ಮುಜುಗರ ಪಡ್ಕೊಂಡು ಪದಗಳನ್ನು ಸೂಕ್ಷ್ಮವಾಗಿ ಬಳಸ್ತಿದ್ದರು. ಆದರೆ ಇವರು ಪದಗಳನ್ನು ಬಳಸಬೇಕಾದ್ರೆ ಒಂದು ಯಾವುದು ಹಿಂದೆ ಮುಂದೆ ಯೋಚನೆ ಮಾಡದೆ ಅವರ ಪದಗಳನ್ನು ಬಳಸಿದರು ಅಂತ ಹೇಳಿ ದುಗ್ಗಳೆಯ 2ನೇ ವಚನವನ್ನು ಹೇಳಿ ಆಕೆಯ ಜೀವನವನ್ನು ನನಗೆ ತಿಳಿದ ಮಟ್ಟಿಗೆ ತಿಳಿಸಿದ್ದೇನೆ ಅಂತ ಹೇಳಿ ಇಲ್ಲಿಗೆ ನನ್ನ ಉಪನ್ಯಾಸವನ್ನು ಮುಗಿಸುತ್ತೇನೆ. ಉಪನ್ಯಾಸ ಮಾಡಲು ಅವಕಾಶ ಕೊಟ್ಟಿರುವಂಥ ಈ ಕದರಿ ವೇದಿಕೆಯ ಅಧ್ಯಕ್ಷರಾದ ಗಲಗಲಿ ಮೇಡಮ್ ಅವರಿಗೂ, ಕದರಿ ವೇದಿಕೆಯ ಎಲ್ಲ ಸದಸ್ಯರಿಗೂ, ಈ ವೇದಿಕೆಯ ಮೇಲಾಸಿನ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಈ ಉಪನ್ಯಾಸಕ್ಕೆ ವಂದನೆಯನ್ನು ಹೇಳುತ್ತೇನೆ. ಶತಮಾನಕ್ಕೆ ಕರೆದಂತೆ ಆಯಿತು. ಅಲ್ಲಿ ನಡೆದಂಥ ಕಥೆಗಳು ಅವ್ರು ಹೇಳ್ತಾ ಇದ್ದಿದ್ದಂದ್ರೆ ನಮ್ಮ ಮುಂದೆ ಅದು ನಡೆದದ ಅವರ ಜೀವನ ಚರಿತ್ರೆ. ಕೊನೆಯ ಘಟ್ಟ ಒಂದನ ಕಡೆ ಸುಧಾಸ್ ಕುಮಾರ್ ಅವರಿಗೆ ಕದಳಿ ವೇದಿಕೆ ಇಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮತ್ತು ಅಧ್ಯಕ್ಷರ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತ SY ಸೂಗೂರವರೇ ಹಾಗೂ ಉದ್ಘಾಟಕರಾಗಿ ಆಗಮಿಸಿರುವಂತಹ DN ಅಕ್ಕಿ ಸರ್ ಅವರೇ, ಉಪನ್ಯಾಸಕರಾದಂಥ ಶ್ರೀಮತಿ ದಾನಮ್ಮ ಹಿರೇಮಠ ಅವರೇ, ಉಪಸ್ಥಿತರಿರುವ ಶ್ರೀ BS ಪಾಟೀಲ್ ಅವರೇ, ಇನ್ನೊಬ್ಬ ಉಪಸ್ಥಿತರಿರುವ ಶ್ರೀ SY ಸೂಗೂರವರೇ, ಇದು ಆಶಯ ನುಡಿಯನ್ನು ಹೇಳಿದಂತಹ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾದಂಥ ಶ್ರೀಮತಿ ಗಂಗಾ ಗಲಗಲಿ ಅವರೇ, ರದ್ದಿ ಸ್ಮರಣೆ ಶ್ರೀಮತಿ ನೀಲಮ್ಮ ಸಾಲಿಮಠ್ ಅವರೇ ಹಾಗೂ ವೀರಯ್ಯ ಸಾಲಿಮಠ್, ಶ್ರೀ ಅಶೋಕ್ ಸಾಲಿಮಠ್, ಸುಭಾಷ್ ನೆಡೋಣಿ, ಶ್ರೀಮತಿ ಕವಿತಾ ನೆಡೋಣಿ, ತಮಗೆಲ್ಲರಿಗೂ ಕೂಡ ಈ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ಶರಣೆಯರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತೇನೆ.